ಸ್ನೇಹಿತನ ಜೊತೆ ಕಳೆದ ಒಂದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಜೀವವೇ ಕಳೆದು ಹೋಗಿದೆ. ಇದು ಸಿನಿಮಾದ ಕಥೆಯಲ್ಲ. ವಿಜಯಪುರ ನಗರದಲ್ಲಿ ನಡೆದಿರುವ ಒಂದು ತನಿಖೆಯಲ್ಲಿರುವ ಪ್ರಕರಣ. ಒಂದೇ ಮನೆಯೊಳಗೆ ಇಬ್ಬರು ಸ್ನೇಹಿತರು, ರಾತ್ರಿ ಮದ್ಯಪಾನ, ಮಾತಿನ ಚಕಮಕಿ. ಅದರ ಬಳಿಕ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ, ಮತ್ತೊಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ನಡೆದ ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದಾನೆ ಎನ್ನುವುದು ಪೊಲೀಸರ ಪ್ರಾಥಮಿಕ ಮಾಹಿತಿ. ಇಡೀ ಪ್ರಕರಣದಲ್ಲಿ ಅನೇಕ ಪ್ರಶ್ನೆಗಳು ಮೂಡಿವೆ. ಜುಲೈ 4ರ ರಾತ್ರಿ ಸುಮಾರು 11 ಗಂಟೆ ವಿಜಯಪುರದ ಬೆಂಡಿಗೇರಿ ಗಲ್ಲಿಯಲ್ಲಿರುವ ಮನೆಯಲ್ಲಿ ನಬೀರ್ ಸೂಲಾ ಮತ್ತು ಉಮರ್ ಸಾಬ್ ಎಂಬ ಇಬ್ಬರು ಸ್ನೇಹಿತರು ಮದ್ಯಪಾನ ಮಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. क्या उम्र कितनी थी? 35 वर्ष का जी, मैं बुढ़ा नहीं है, बुढ़ा नहीं है, 35 वर्ष का है. ಅದೇ ವೇಳೆ ಹಣ ಮತ್ತು ಮೊಬೈಲ್ ವಿಚಾರವಾಗಿ ಇಬ್ಬರ ನಡುವೆ ವಾಗ್ವಾದ ನಡೆದಿರುವ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಆ ವಾಗ್ವಾದ ತೀವ್ರಗೊಂಡು ಹಲ್ಲೆಗೆ ಕಾರಣವಾಯಿತೆ. ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಮನೆಯಲ್ಲಿದ್ದ ಸ್ಕ್ರೂ ಡ್ರೈವರ್ನಿಂದ ಉಮರ್ ಸಾಹೇಬನ ತಲೆಗೆ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಗಂಭೀರ ಗಾಯದಿಂದ ಹೆಚ್ಚಿನ ರಕ್ತಸ್ರಾವವಾಗಿ ಉಮರ್ ಸಾಹೇಬ್ ಮೃತಪಟ್ಟಿರಬಹುದು ಎಂದು ತನಿಖೆ ನಡೆಯುತ್ತಿದೆ. ಈ ಪ್ರಕರಣದ ಮತ್ತೊಂದು ಅಚ್ಚರಿಯ ಅಂಶವೇನೆಂದರೆ, ಪೊಲೀಸರ ಮಾಹಿತಿ ಪ್ರಕಾರ ಘಟನೆ ನಡೆದ ಬಳಿಕ ಆರೋಪಿತ ವ್ಯಕ್ತಿ ಮದ್ಯದ ಅಮಲಿನಲ್ಲಿದ್ದ ಕಾರಣ ಮನೆಯಲ್ಲಿಯೇ ಮಲಗಿದ್ದಾನೆ ಎನ್ನಲಾಗಿದೆ. ಮರುದಿನ ಬೆಳಿಗ್ಗೆ ಎದ್ದು ಆತನೇ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ನೀಡಿದ್ದಾನೆ ಎಂದು ಪೊಲೀಸರು ಹೇಳಿದ್ದಾರೆ. ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಮಹಾಜರು, ಸಾಕ್ಷ್ಯ ಸಂಗ್ರಹ, ಮರಣೋತ್ತರ ಪರೀಕ್ಷೆ ಸೇರಿದಂತೆ ಎಲ್ಲ ಕಾನೂನು ಪ್ರಕ್ರಿಯೆ ಆರಂಭಿಸಲಾಗಿದೆ. ಆದರೆ ಈಗ ಮೂಡುತ್ತಿರುವ ಪ್ರಶ್ನೆಗಳು ಹಲವಾರು. ಹಣ ಮತ್ತು ಮೊಬೈಲ್ ವಿಚಾರವೇ ಈ ದುರಂತಕ್ಕೆ ಕಾರಣವೇ? ಘಟನೆ ಕ್ಷಣಿಕ ಆವೇಶದಲ್ಲೇ ನಡೆದಿದೆ. ಇಬ್ಬರ ನಡುವೆ ಇದಕ್ಕೂ ಮುನ್ನ ಯಾವುದೇ ವೈಮನಸ್ಸಿತ್ತೆ? ಸ್ಥಳದಲ್ಲಿರುವ ಸಾಕ್ಷಿಗಳು ಏನು ಹೇಳುತ್ತವೆ? ಮರಣೋತ್ತರ ಪರೀಕ್ಷೆಯ ವರದಿ ಏನನ್ನು ಬಹಿರಂಗಪಡಿಸಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತನಿಖೆಯ ಬಳಿಕವೇ ದೊರೆಯಲಿದೆ. ಸದ್ಯ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಈ ಪ್ರಕರಣದಲ್ಲಿ ತನಿಖೆಯ ಅಂತಿಮ ಸತ್ಯವನ್ನು ಹೊರತರುತ್ತದೆ. ನ್ಯಾಯಾಲಯದಲ್ಲಿ ಸಾಬೀತಾಗುವವರೆಗೂ ಆರೋಪಿಗಳು ಆರೋಪಿಗಳಾಗಿಯೇ ಉಳಿಯುತ್ತವೆ. ವಿಜಯಪುರಲ್ಲಿ ನಡೆದಿರುವ ಈ ಪ್ರಕರಣ ಯಾವ ಹೊಸ ತಿರುವು ಪಡೆಯಲಿದೆ? ತನಿಖೆಯಲ್ಲಿ ಇನ್ನೇನು ಸಂಗತಿಗಳು ಬೆಳಕಿಗೆ ಬರಲಿವೆ? ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಇದೇ ಇಂದಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಂಡಿಯಾ 24 ನ್ಯೂಸ್, ವಿಜಯಪುರ.